ನ್ಯೂಬೋರ್ನ್ ಬೇಬೀಸಲ್ಲಿ ಕೂದಲು ಈ ಥರ ಕಪ್ಪಗೆ ನೈಸ್ಗೆ ಬರಬೇಕು ಅಂದರೆ ಏನನ್ನ ಫಾಲೋ ಮಾಡಬೇಕು ಗೊತ್ತಾ? ಹಲೋ, ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಪಯಣ ಯೂಟ್ಯೂಬ್ ಚಾನಲ್. ರಕ್ಷಿತಾ ಸೊ ನಮ್ಮ ಪಾಪುಗೆ ಹುಟ್ತಾನೆ ಕೂದಲು ತುಂಬ ಚೆನ್ನಾಗಿ ಬಂದಿತ್ತು. ಈ ಥರ ಪಾಪು ಹುಟ್ಟಬೇಕಾದ್ರೆ ಕೂದಲು ಚೆನ್ನಾಗಿ ಬರಬೇಕು ಅಂದರೆ ಏನು ಫಾಲೋ ಮಾಡಬೇಕು ಗೊತ್ತಾ? ಬನ್ನಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ನೀವು ನೋಡ್ತಿದ್ದೀರಲ್ಲ 2 months ಬೇಬಿಗೆ ಹೇಗೆ ಕೂದಲು ನೈಸಿಗೆ ಕಪ್ಪಗೆ ಇದೆ ಅಂತ. ಇದಕ್ಕೆ ನೀವು ಫಾಲೋ ಮಾಡ್ಬೇಕಾದ್ರೆ ಟಿಪ್ಸ್ ಏನು ಗೊತ್ತಾ? ಬನ್ನಿ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಫುಡ್ ಏನು ತಿನ್ನಬೇಕು ಅಂದರೆ ಮೊಟ್ಟೆ ತಿನ್ನೋದ್ರಿಂದ ಹೈಲಿ ರಿಚ್ ಪ್ರೋಟೀನ್ ಸಿಗುತ್ತೆ. ಸೊ ಪ್ರೋಟೀನಿಂದ ಹೇರ್ ಗ್ರೋತ್ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಬ್ಲ್ಯಾಕ್ ಆ್ಯಂಡ್ ಶೈನಿ ಹೇರ್ ಕೂಡ ಸಿಗುತ್ತೆ. ಇನ್ನು ಇದು ಪ್ರೆಗ್ನೆನ್ಸಿಲೇ ಸ್ಟಾರ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಎಷ್ಟೋ ಜನ ಹೇಳ್ತಾರೆ ಪ್ರೆಗ್ನೆಂಟಲ್ಲಿ ಮೊಟ್ಟೆ ತಿನ್ನಬಾರ್ದು, ಹಾಗೆ ಮೊಸರು ತಿನ್ನಬಾರ್ದು ಅಂತ. ಬಟ್ ತಿನ್ನಬೇಕು. ನಾನು ಕೂಡ ಇದನ್ನು ಫಾಲೋ ಮಾಡಿದೆ ಆ್ಯಂಡ್ ನಾನು ಫಾಲೋ ಮಾಡಿದೆ ಅಂದ್ಬಿಟ್ಟು ನಾನು ನಿಮ್ಗೆ ಹೇಳ್ತಾ ಇರೋದು. ನೆಕ್ಸ್ಟ್ ಫುಡ್ ಬಂದು ಮೊಸರು. ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ಸ್ ಇರೋದ್ರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಹೇರ್ ಡೆವಲಪ್ಮೆಂಟ್ಗೆ ಹಾಗೆ ಫೇಸ್ಗೆ ಕೂಡ ಹೆಲ್ಪ್ ಮಾಡುತ್ತೆ. ಇನ್ನು ಸೊಪ್ಪಿನ ವಿಷಯಕ್ಕೆ ಬಂದರೆ ಸ್ಪಿನಾಚ್, ಪಾಲಕ್ ಸೊಪ್ಪು ತಿನ್ನೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಹೇರ್ ಗ್ರೋತ್ಗೆ, ಸ್ಕಿನ್ಗೆ, ಕ್ಯಾಲ್ಶಿಯಂಗೆ, ಮದರ್ಗೆ ಹಾಗೆ ಬೇಬಿಗೆ ಎರಡಕ್ಕೂ ಒಳ್ಳೆಯದು. ಇದು ಪ್ರೀಟಮ್ ಆಗಲಿ ಪೋಸ್ಟಮ್ಗಾಗಲಿ ಎರಡಕ್ಕೂ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಸಬ್ಸಿಗೆ ಸೊಪ್ಪು. ಇದು ಐ ರಿಚ್ ಇನ್ ಕ್ಯಾಲ್ಶಿಯಂ. ಸೊ ಇದು ಪಕ್ಕ ಪ್ರೆಗ್ನೆನ್ಸಿಯಲ್ಲೂ ವರ್ಕ್ ಆಗುತ್ತೆ ಆ್ಯಂಡ್ ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲೂ ವರ್ಕ್ ಆಗುತ್ತೆ. ಇದು ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಹಾಗೆ ಬಾಡಿ ಪಾರ್ಟ್ಸ್ ಡೆವಲಪ್ಮೆಂಟ್ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಅವಗಾಡೋ. ನೆಕ್ಸ್ಟ್ ಎಲ್ಲ ತರಹದ ಸಿರಿಧಾನ್ಯಗಳು. ಸೊ ಈ ಥರ ಹೆಸರು ಕಾಳು, ಸೊ ಈ ಥರ ಮೊಳಕೆ ಕಾಳುಗಳನ್ನ ಅಂದರೆ ಮೊಳಕೆ ಕಟ್ಕೊಂಡು ತಿಂತೀವಲ್ಲ, ಆ ಥರ ಮೊಳಕೆ ಕಟ್ಟು ತಿಂದರೆ ತುಂಬ ಒಳ್ಳೆಯದು. ಆ್ಯಂಡ್ ಮೇನ್ ಥಿಂಗ್ ಡ್ರೈ ಫ್ರೂಟ್ಸಿಂದ ತುಂಬ ಸ್ಟ್ರೆಂತ್ ಸಿಗುತ್ತೆ. ನಾನಂತೂ ಜಾಸ್ತಿ ಡ್ರೈ ಫ್ರೂಟ್ಸ್ನ ತಿಂದಿದ್ದು. ಫ್ರೂಟ್ಸ್ ಆ್ಯಂಡ್ ನಟ್ಸ್ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇಷ್ಟೆಲ್ಲ ಐಟಮ್ಸ್ ಬೇಬಿಯ ಸ್ಮೂತಿ ಆ್ಯಂಡ್ ಸಿಲ್ಕಿ ಹೇರ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದೆಲ್ಲ ಬರೀ ಬೇಬಿ ಹೇರ್ ಡೆವಲಪ್ಮೆಂಟ್ಗೋಸ್ಕರ ಅಷ್ಟೇ ಅಲ್ಲ, ಬೇಬಿಯ ಆ್ಯಕ್ಟಿವ್ನೆಸ್ಗೆ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲೂ ಕೂಡ ನೀವು ಇದನ್ನೆಲ್ಲ ತಿನ್ನಬೇಕು. ಕಂಟಿನ್ಯೂ ಮಾಡಿದ್ರೆ ಪಕ್ಕಾ ಇದು ವರ್ಕ್ ಆಗುತ್ತೆ. ಕಳ್ಳಮ್ಮ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.